ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಪಾರುಪತ್ಯ ಮುಂದುವರೆದಿದೆ. ಈ ಬಾರಿ ಭಾರತ ತಂಡದ ಪರಾಕ್ರಮಕ್ಕೆ ನಲುಗಿದ್ದ ನ್ಯೂಜಿಲೆಂಡ್ ಅದು ಸಹ ಬರೋಬ್ಬರಿ 238 ರನ್ ಚಚ್ಚಿಕೊಳ್ಳುವ ಮೂಲಕ ನಾಗಪುರದ ವಿದರ್ಭ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ಆಯ್ದುಕೊಂಡಿದ್ದಾರೆ. ಅದರಂತೆ ಮೊದಲು ಬ್ಯಾಟ್ ಮಾಡಿದ ಭಾರತದ ಪರ ಅಭಿಷೇಕ್ ಶರ್ಮಾ ಕೇವಲ 35 ಎಸೆತಗಳಲ್ಲಿ 8 ಸಿಕ್ಸರ್ ಹಾಗೂ 5 4ಗಳೊಂದಿಗೆ 84 ರನ್ ಚಚ್ಚಿದ್ರು. ಈ ವಿಸ್ಫೋಟಕ ಅರ್ಧಶತಕ ನೆರವಿನೊಂದಿಗೆ ಟೀಂ ಇಂಡಿಯಾ 20 ಓವರ್ಗಳಲ್ಲಿ ಬರೋಬ್ಬರಿ 238 ರನ್ ಕಲೆ ಹಾಕಿತು. ಈ 200 ರನ್ಗಳೊಂದಿಗೆ ಭಾರತ ತಂಡದ 200 ನಾಗಾಲೋಟ ಮುಂದುವರೆದಿದೆ. ಅಂದ್ರೆ ಟೀಂ ಇಂಡಿಯಾ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಧಿಕ ಬಾರಿ 200+ ರನ್ ಕಲೆ ಹಾಕಿದ ವಿಶ್ವ ದಾಖಲೆ ಟೀಂ ಇಂಡಿಯಾ ಹೆಸರಿನಲ್ಲಿದೆ. ಈ ವಿಶ್ವ ದಾಖಲೆ ಇದೀಗ 44ಕ್ಕೇರಿಸಿದ್ದಾರೆ. ಅಂದ್ರೆ ಭಾರತ ತಂಡವು ಈವರೆಗೆ 44 ಬಾರಿ 200ಕ್ಕೂ ಅಧಿಕ ರನ್ ಕಲೆ ಹಾಕಿದ್ದಾರೆ. ಕುತೂಹಲಕಾರಿ ವಿಷಯವೆಂದರೆ ಟೀಂ ಇಂಡಿಯಾವನ್ನ ಹೊರತುಪಡಿಸಿ ವಿಶ್ವದ ಯಾವುದೇ ತಂಡ 40ರ ಗಡಿ ಮುಟ್ಟಿಲ್ಲ. ಈ ದಾಖಲೆ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿರೋದು ಸೌತ್ ಆಫ್ರಿಕಾ. ಆಫ್ರಿಕಾ ಪಡೆ ಈವರೆಗೆ 27 ಬಾರಿ ಮಾತ್ರ 200ಕ್ಕೂ ಹೆಚ್ಚು ರನ್ ಕಲೆ ಹಾಕಿದ್ರು. ಇತ್ತ ಟೀಂ ಇಂಡಿಯಾ 200ಕ್ಕಿಂತ ಅಧಿಕ ಸ್ಕೋರ್ ಗಳಿಸೋದ್ರಲ್ಲಿ ತನ್ನ ಪಾರುಪತ್ಯ ಮುಂದುವರೆಸಿದ್ದು, ಈ ಮೂಲಕ 200ಕ್ಕೂ ಹೆಚ್ಚು ಸ್ಕೋರ್ ಪಟ್ಟಿಯಲ್ಲಿ ಅರ್ಧಶತಕ ಪೂರೈಸಲು ದಾಪುಗಾಲಿಟ್ಟಿದೆ.